ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕೌರವ ಪಾಂಡವರು ಇನ್ನು ಬೇರೆ ಎಲ್ಲ ರಾಜರು ಭೀಷ್ಮನಲ್ಲಿಗೆ ಬಂದು ಅವನನ್ನು ನಮಸ್ಕರಿಸಿದುದು. ಅರ್ಜುನನು ಭೀಷ್ಮನಿಗೆ ಬಾಣಗಳಿಂದ ತಲೆದಿಂಬನ್ನು ಮಾಡಿ ಒಪ್ಪಿಸಿದುದು ಎಂಬ 120ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಬಹಳ ವ್ಯಸನದೊಡನೆ, ಅಯ್ಯೋ ಸಂಜಯ, ಭೀಷ್ಮನು ಬಿದ್ದು ಹೋದ ಮೇಲೆ ನಮ್ಮ ಕಡೆಯ ಯೋಧರು ಹೇಗಿದ್ದರು? ಮಹಾಬಲಾಢ್ಯನು, ದೇವ ಸಮಾನನು, ಕೌಮಾರ ಬ್ರಹ್ಮಚಾರಿಯೂ ಆದ ಆ ಭೀಷ್ಮನನ್ನು ಕಳೆದುಕೊಂಡ ಮೇಲೆ ಆಗಲೇ ಪಾಂಡವರಿಂದ ನಮ್ಮವರೆಲ್ಲರೂ ಹತರಾದರೆಂದೇ ನನ್ನ ಭಾವನೆ. ಸಂಜಯ, ಬುದ್ಧಿಹೀನನಾದ ನನಗೆ ಅಂತಹ ತಂದೆಯನ್ನು ಕಳೆದುಕೊಂಡುದಕ್ಕಿಂತಲೂ ಅಧಿಕವಾದ ದುಃಖವು ಇನ್ನು ಮೇಲೆ ಬರುವುದೇನಿದೆ? ಭೀಷ್ಮನು ಬಿದ್ದುದನ್ನು ಕೇಳಿಯೂ ನನ್ನ ಎದೆಯು 100 ಭಾಗವಾಗಿ ಒಡೆಯದಿರುವುದರಿಂದ ನನ್ನ ಹೃದಯವನ್ನು ಕಲ್ಲಿನಿಂದಲೇ ಮಾಡಿರಬೇಕು. ಭೀಷ್ಮನು ನಮ್ಮ ಜಯಕ್ಕಾಗಿ ಅಷ್ಟು ಮಟ್ಟಿಗೆ ಹೋರಾಡಿ ಕೆಳಗೆ ಬಿದ್ದು ಹೋದ ಮೇಲೆ ಅವನು ಮಾಡಿದ ಕಾರ್ಯವೇನು? ಅದನ್ನು ನನಗೆ ಹೇಳು. ಹಿಂದೆ ಪರಶುರಾಮನ ದಿವ್ಯಾಸ್ತ್ರಗಳೇ ಯಾವನನ್ನು ಕೊಲ್ಲಲಾರದೆ ಹೋದವೋ ಅಂತಹವನನ್ನು ಅಲ್ಪನಾದ ಶಿಖಂಡಿಯು ಕೊಂದನೆಂಬುದನ್ನು ಕೇಳಿ ನನ್ನ ಮನಸ್ಸು ಬಾರಿ ಬಾರಿಗೂ ಕುದಿಯುತ್ತಿದೆ ಎಂದನು. ಆಗ ಸಂಜಯನು, ರಾಜೇಂದ್ರ, ಕೇಳು. ಆ ಸಂಜೆಯ ಹೊತ್ತಿಗೆ ಸರಿಯಾಗಿ ಭೀಷ್ಮನು ನಿಮ್ಮವರ ದುಃಖಕ್ಕೂ ಪಾಂಚಾಲರ ಸಂತೋಷಕ್ಕೂ ಕಾರಣಭೂತನಾಗಿ ನೆಲಕ್ಕೆ ಮಲಗಿಬಿಟ್ಟನು. ಹಾಗೆ ಬಿದ್ದರೂ ನೆಲವನ್ನು ಮುಟ್ಟದೆ ಬಾಣಾಗ್ರದ ಮೇಲೆಯೇ ಮಲಗಿದ್ದನು. ಆಗ ಆ ರಣರಂಗದ ನಾನಾ ಕಡೆಗಳಿಂದಲೂ, ಹಾ ಹಾ, ಭೀಷ್ಮನು ರಥದಿಂದ ಬಿದ್ದನು, ಪಾಂಡವರ ಬಾಣದಿಂದ ಅವನ ಮೈಯೆಲ್ಲ ಭೇದಿಸಿತು, ಏನನ್ಯಾಯವಿದು ಎಂಬ ಮಾತುಗಳೇ ಪ್ರಬಲವಾಗಿ ಕೇಳಿಸುತ್ತಿತ್ತು. ಕೌರವರಿಗೆ ಸೀಮಾ ವೃಕ್ಷ ಅಂದರೆ ಎಲ್ಲೆಯ ಮರದಂತಿದ್ದ ಭೀಷ್ಮನು ಬಿದ್ದುದನ್ನು ಕೇಳಿ ಉಭಯ ಪಕ್ಷದ ರಾಜರಿಗೂ ಎಂದೂ ಇಲ್ಲದ ಮಹಾಭಯವೊಂದು ಮನಸ್ಸಿನಲ್ಲಿ ಹುಟ್ಟಿತು. ಧ್ವಜ ಕವಚಗಳೆಲ್ಲ ಹೋಗಿ ಕೆಳಗೆ ಬಿದ್ದಿರುವ ಭೀಷ್ಮನನ್ನು ನೋಡುವುದಕ್ಕಾಗಿ ಪಾಂಡವ ಕೌರವರ ಕಡೆಯವರೆಲ್ಲರೂ ಯುದ್ಧವನ್ನು ನಿಲ್ಲಿಸಿ ಆ ಭೀಷ್ಮನನ್ನು ಸುತ್ತಿ ನೋಡುತ್ತಿದ್ದರು. ಭೀಷ್ಮನು ಬಿದ್ದೊಡನೆ ಆಕಾಶವೆಲ್ಲವೂ ಪ್ರಕಾಶಹೀನವಾಗಿ ಮಬ್ಬು ಕವಿದಂತಾಯಿತು. ಸೂರ್ಯನ ಕಾಂತಿಯು ಮಾಸಿತು. ಭೂಮಿಯಲ್ಲಿ ನೆಲವು ಗುಡುಗಿದಂತೆ ಧ್ವನಿಯಾಯಿತು. ಮಲಗಿದ್ದ ಆ ಭೀಷ್ಮನನ್ನು ನೋಡಿ, ಆಹಾ, ಇವನು ಬ್ರಹ್ಮಜ್ಞಾನಿಗಳಿಗೆಲ್ಲ ಶ್ರೇಷ್ಠನು ಮತ್ತು ಬ್ರಹ್ಮಜ್ಞಾನಿಗಳಿಗೆಲ್ಲ ಇವನೇ ಮುಖ್ಯಗತಿ. ಇಂತಹ ಪುರುಷ ಶ್ರೇಷ್ಠನು ಯುದ್ಧದಲ್ಲಿ ಹತನಾದನೆ ಎಂದು ಎಲ್ಲಾ ಕಡೆಯಿಂದಲೂ ಎಲ್ಲಾ ಭೂತಗಳು ಕೂಗುತ್ತಿದ್ದವು. ಆಕಾಶದಲ್ಲಿ ಸಿದ್ಧರು, ಚಾರಣರು, ಮಹರ್ಷಿಗಳು ಒಂದಾಗಿ ತಮ್ಮೊಳಗೆ, ಅಯ್ಯೋ, ಈ ಮಹಾತ್ಮನಲ್ಲವೇ ತನ್ನ ತಂದೆಯ ಕಾಮವನ್ನು ತೀರಿಸುವುದಕ್ಕಾಗಿ ತಾನು ಆಮರಣಾಂತ ಬ್ರಹ್ಮಚರ್ಯವನ್ನು ಹಿಡಿದು ಊರ್ಧ್ವರೇತಸ್ಕನೆನಿಸಿಕೊಂಡನು ಎಂದು ಶರತಲ್ಪದಲ್ಲಿ ಮಲಗಿದ್ದ ಭರತಕುಲ ಪಿತಾಮಹನನ್ನು ಕೊಂಡಾಡುತ್ತಿದ್ದರು. ಭೀಷ್ಮನು ಬಿದ್ದ ಮೇಲೆ ನಿನ್ನ ಮಕ್ಕಳಿಗೆ ಮುಂದೇನು ಮಾಡಬೇಕೆಂದು ತೋರಲೇ ಇಲ್ಲ. ಮುಖದಲ್ಲಿ ಕಳೆಗುಂದಿ ಮಹಾವ್ಯಸನದಿಂದಲೂ ಲಜ್ಜೆಯಿಂದಲೂ ತಲೆಯನ್ನು ಬಗ್ಗಿಸಿಕೊಂಡೇ ನಿಂತಿದ್ದರು. ಪಾಂಡವರು ತಮಗೆ ಜಯವಾದುದಕ್ಕಾಗಿ ಶಂಖಗಳನ್ನುದ್ದಿದರು. ಸಾವಿರಾರು ತೂರ್ಯಗಳು ಭಾಜಿಸಲ್ಪಟ್ಟವು. ಈ ಸಮಯದಲ್ಲಿ ಭೀಮಸೇನನು ಶತ್ರು ಜಯವಾಯಿತೆಂಬ ಸಂತೋಷದಿಂದ ನಲಿದಾಡುತ್ತಿದ್ದನು. ನಿನ್ನ ಮಕ್ಕಳೆಲ್ಲರೂ ಮಂಕು ಕವಿದಂತೆ ನಿಂತಿದ್ದರು. ಕರ್ಣ, ದುರ್ಯೋಧನರಿಬ್ಬರು ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುತ್ತಿದ್ದರು. ಭೀಷ್ಮನು ಬಿದ್ದ ಮೇಲೆ ಎಲ್ಲೆಲ್ಲಿಯೂ ಹಾಹಾಕಾರವು ತಲೆದೋರಿತು. ಸೈನ್ಯದ ಕಟ್ಟು ಪಾಡೆ ಕದಲಿತು. ಭೀಷ್ಮನು ಬಿದ್ದುದನ್ನು ನೋಡಿ ನಿನ್ನ ಮಗನಾದ ದುಶ್ಯಾಸನನು ಬಣ್ಣನಾದ ದುರ್ಯೋಧನನಿಂದ ಪ್ರೇರಿತನಾಗಿ ತನ್ನ ರಥವನ್ನು ಬಿಟ್ಟುಕೊಂಡು ಬಹುವೇಗದಿಂದ ದ್ರೋಣನಿದ್ದ ಸಮೀಪಕ್ಕೆ ಬಂದನು. ಕೌರವರೆಲ್ಲರೂ ಆ ದುಶ್ಯಾಸನನು ಬರುವ ವೇಗವನ್ನು ನೋಡಿ ಇವನು ಏತಕ್ಕಾಗಿ ಹೀಗೆ ಬರುವನೋ, ಏನು ಹೇಳುವನೋ ಎಂದು ಕುತೂಹಲದಿಂದ ನೋಡುತ್ತಿದ್ದರು. ಆಗ ದುಶ್ಯಾಸನನು ದ್ರೋಣನ ಬಳಿಗೆ ಬಂದು ಭೀಷ್ಮನು ಹತನಾದುದನ್ನು ಅವನಿಗೆ ತಿಳಿಸಿದನು. ಅದುವರೆಗೆ ಇದೊಂದನ್ನು ತಿಳಿಯದೆ ಬೇರೆ ಕಡೆಯಲ್ಲಿ ಯುದ್ಧ ಮಾಡುತ್ತಿದ್ದ ದ್ರೋಣನಿಗೆ ಈ ಅಪ್ರಿಯವಾದ ಮಾತು ಕಿವಿಗೆ ಬಿದ್ದೊಡನೆ ಅವನಿಗೆ ಪ್ರಜ್ಞೆ ತಪ್ಪಿ ಹೋಯಿತು. ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಟ್ಟನು. ಬಹಳ ಹೊತ್ತಿನ ಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ತನ್ನ ಸುತ್ತಲೂ ಇದ್ದ ಸೈನ್ಯವನ್ನು ನೋಡಿ, ಇನ್ನು ಯುದ್ಧವು ಸಾಕು, ಹೊರಟು ಹೋಗಿರಿ ಎಂದನು.
ಕೌರವ ಸೈನ್ಯವು ಹಿಂತಿರುಗಿದುದನ್ನು ನೋಡಿ ಅತ್ತಲಾಗಿ ಪಾಂಡವರು ತಮ್ಮ ಸೈನ್ಯವನ್ನು ಹಿಂತಿರುಗಿಸಿಬಿಟ್ಟರು. ಹೀಗೆ ಸೈನ್ಯಗಳೆಲ್ಲ ಹಿಂತಿರುಗಿದ ಮೇಲೆ ರಾಜರೆಲ್ಲರೂ ತಮ್ಮ ತಮ್ಮ ಯುದ್ಧ ಕವಚಗಳನ್ನು ಕಳಚಿ ತೆಗೆದಿಟ್ಟು ಭೀಷ್ಮನನ್ನು ನೋಡುವುದಕ್ಕಾಗಿ ಹೊರಟು ಬಂದರು. ಉಭಯ ಪಕ್ಷದ ಯೋಧರು ಯುದ್ಧವನ್ನು ಬಿಟ್ಟು 100,000 ಲೆಕ್ಕದಿಂದ ಗುಂಪು ಗುಂಪಾಗಿ ಹೊರಟು ದೇವತೆಗಳು ಬ್ರಹ್ಮಸಭೆಗೆ ಹೋಗುವಂತೆ ಮಹಾತ್ಮನಾದ ಭೀಷ್ಮನಿದ್ದಲ್ಲಿಗೆ ಬಂದು ಸೇರಿದರು. ಪಾಂಡವರು, ಕೌರವರು ಮತ್ತು ಇತರ ರಾಜರೆಲ್ಲರೂ ಬಾಣಾಗ್ರದಲ್ಲಿ ಮಲಗಿದ್ದ ಆ ಭೀಷ್ಮನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಅವನ ಮುಂದೆ ಕೈಮುಗಿದು ನಿಂತರು. ಆಗ ಧರ್ಮಾತ್ಮನಾದ ಭೀಷ್ಮನು ಅವರೆಲ್ಲರನ್ನೂ ನೋಡಿ, ಓ ಮಹಾರಥರೇ, ನಿಮಗೆ ಸುಖಾಗಮನವು. ಈಗ ನಿಮ್ಮ ದರ್ಶನದಿಂದ ನನಗೆ ಅತ್ಯಂತ ಸಂತೋಷವಾಯಿತು ಎಂದು ಅವರನ್ನೆಲ್ಲ ಆದರಿಸಿದನು. ಇಷ್ಟರಲ್ಲಿಯೇ ಅವನಿಗೆ ಶ್ರಮದಿಂದ ತಲೆಯು ಜೋಲು ಬಿದ್ದಂತಾಯಿತು. ಆಗ ತನ್ನ ಪಕ್ಕದಲ್ಲಿದ್ದ ನಿನ್ನ ಮಕ್ಕಳನ್ನು ನೋಡಿ, ಮಕ್ಕಳಿರ, ನನ್ನ ತಲೆಯು ನಿಲ್ಲದೆ ತೊಂಗಿ ಬೀಳುತ್ತಿದೆ, ಅದಕ್ಕೆ ಆಧಾರವಾಗಿ ಒಂದು ತಲೆದಿಂಬನ್ನು ಕಲ್ಪಿಸಿರಿ ಎಂದನು. ಆಗ ಒಡನೆಯೇ ಕೆಲವು ರಾಜರು ಓಡಿಹೋಗಿ ಮೆತ್ತಗಿರುವ ಹಲವು ದಿಂಬುಗಳನ್ನು ನಾನಾ ಕಡೆಗಳಿಂದ ತಂದರು. ಭೀಷ್ಮನು ಅವೊಂದನ್ನು ಒಪ್ಪದೆ ಆ ರಾಜರನ್ನು ನೋಡಿ ನಗುತ್ತಾ, ಎಲೈ ರಾಜರೇ, ಯುದ್ಧರಂಗದಲ್ಲಿ ವೀರಶಯ್ಯೆಯಲ್ಲಿ ಮಲಗಿದವರಿಗೆ ಇಂತಹ ತಲೆದಿಂಬುಗಳು ಯೋಗ್ಯವಲ್ಲ ಎಂದು ಹೇಳಿ ಆಗ ಸಮೀಪದಲ್ಲಿದ್ದ ಅರ್ಜುನನ ಕಡೆಗೆ ದೃಷ್ಟಿಯಿಟ್ಟು, ಧನಂಜಯ, ಬಾಣಗಳ ಮೇಲೆ ಮಲಗಿರುವ ನನಗೆ ಈ ಸ್ಥಿತಿಗೆ ತಕ್ಕ ಒಂದು ತಲೆದಿಂಬನ್ನು ನೀನಾದರೂ ಮಾಡಿಕೊಡು. ನನ್ನ ತಲೆಯು ತೊಂಗಿ ಬೀಳುತ್ತಿದೆ ಎಂದನು. ಈ ಮಾತನ್ನು ಕೇಳಿ ಅರ್ಜುನನ ಕಣ್ಣುಗಳಲ್ಲಿ ಫಳಫಳನೆ ನೀರು ಬಂದಿತು. ಆಗ ಅರ್ಜುನನು ತನ್ನ ಗಾಂಧೀವ ಧನುಸ್ಸಿಗೆ ನಾಣೇರಿಸಿ ಭೀಷ್ಮನ ಮುಂದೆ ಬಂದು ನಿಂತು ನಮಸ್ಕಾರ ಮಾಡಿ, ತಾತ, ನಾನು ನಿನ್ನ ಸೇವಕನು. ನಾನು ನಿನಗೆ ಏನು ಮಾಡಬೇಕೆಂಬುದನ್ನು ನೀನೇ ಆಜ್ಞಾಪಿಸಬೇಕು. ನನಗೇನೂ ತಿಳಿಯದು ಎಂದನು. ಆಗ ಭೀಷ್ಮನು, ವತ್ಸ ಅರ್ಜುನ, ನಾನು ಆಗಲೇ ಹೇಳಿದನಲ್ಲವೇ, ಈಗ ನನ್ನ ವೀರಶಯ್ಯೆಗೆ ತಕ್ಕಂತೆ ನನ್ನ ತಲೆಗೆ ಆಧಾರವಾಗಿ ಒಂದು ತಲೆದಿಂಬನ್ನು ಬೇಗನೆ ಮಾಡಿಕೊಡು. ಪಾರ್ಥ, ನೀನು ಮಹಾ ಸಮರ್ಥನು, ಎಲ್ಲ ಧನುರ್ಧಾರಿಗಳಲ್ಲಿ ಶ್ರೇಷ್ಠನು, ಸೂತ್ರ ಧರ್ಮಗಳನ್ನು ಬಲ್ಲವನು, ಧೀಮಂತನು, ಗುಣಾಢ್ಯನು. ಆದುದರಿಂದ ನೀನೇ ಯೋಚಿಸಿ ಮಾಡೆಂದು ಹೇಳಿದನು. ಆಗ ಅರ್ಜುನನು ಅವನ ಅಭಿಪ್ರಾಯವನ್ನು ತಿಳಿದು ಗಾಂಡೀವದಲ್ಲಿ ಬಾಣಗಳನ್ನು ಸೇರಿಸಿ ಅಭಿಮಂತ್ರಿಸಿ 3 ಬಾಣಗಳನ್ನು ಆ ಭೀಷ್ಮನ ತೊಂಗಿ ಹೋಗಿದ್ದ ತಲೆಯನ್ನು ಮೇಲಕ್ಕೆತ್ತುವಂತೆ ಮಾಡಿದನು. ಅರ್ಜುನನು ತನ್ನ ಅಭಿಪ್ರಾಯವನ್ನು ತಿಳಿದುಕೊಂಡು ಈ ಕಾರ್ಯವನ್ನು ಮಾಡಿದುದಕ್ಕಾಗಿ ಭೀಷ್ಮನಿಗೆ ಬಹಳ ಸಂತೋಷವಾಯಿತು. ಆಗ ಭೀಷ್ಮನು ತನ್ನ ಸುತ್ತಲೂ ಇದ್ದ ಭರತ ಕುಲದವರನ್ನು ನೋಡಿ ಅರ್ಜುನನನ್ನು ಕರೆದು, ವತ್ಸ ಪಾರ್ಥ, ನೀನು ನನ್ನ ಹಾಸಿಗೆಗೆ ತಕ್ಕ ದಿಂಬನ್ನು ಮಾಡಿಕೊಟ್ಟೆ. ಹೀಗಿಲ್ಲದೆ ಬೇರೆ ವಿಧವಾಗಿ ಮಾಡಿದ್ದರೆ ನಾನು ನಿನ್ನನ್ನು ಶಪಿಸುತ್ತಿದ್ದೆನು. ಓ ಮಹಾಬಾಹು, ಶರತಲ್ಪದಲ್ಲಿ ಮಲಗಿದ ಕ್ಷತ್ರಿಯನು ಧರ್ಮಕ್ಕನುಸಾರವಾಗಿ ನಡೆಯಬೇಕಾದರೆ ಹೀಗೆಯೇ ಮಲಗಬೇಕು ಎಂದನು. ಆಮೇಲೆ ಭೀಷ್ಮನು ಸುತ್ತಲೂ ಇದ್ದ ರಾಜರನ್ನು, ರಾಜಪುತ್ರರನ್ನು ನೋಡಿ, ಅರ್ಜುನನು ನನಗೆ ಮಾಡಿಕೊಟ್ಟ ತಲೆದಿಂಬನ್ನು ನೀವು ನೋಡಿದಿರಷ್ಟೇ. ಸೂರ್ಯನು ಉತ್ತರಾಯಣಕ್ಕೆ ತಿರುಗುವವರೆಗೂ ನಾನು ಇದರಲ್ಲಿಯೇ ಸುಖವಾಗಿ ಮಲಗಿರುವೆನು. ಈಗಿನ ಯುದ್ಧದಲ್ಲಿ ಹತಶೇಷರಾಗಿ ಅದುವರೆಗೆ ಬದುಕಿರುವ ರಾಜರೆಲ್ಲರೂ ಹೀಗೆಯೇ ನನ್ನನ್ನು ನೋಡಬಹುದು. ಎಲೈ ಕೌರವರೇ, ಸೂರ್ಯನು 7 ಕುದುರೆಗಳನ್ನು ಕಟ್ಟಿದ ತನ್ನ ರಥದಿಂದ ಉತ್ತರಾಯಣಕ್ಕೆ ಬರುವವರೆಗೂ ನಾನು ಸ್ನೇಹಿತರನ್ನು ಕಾಪಾಡುವಂತೆ ಈ ನನ್ನ ಪ್ರಾಣವನ್ನು ಕಾಪಾಡುತ್ತಿರುವೆನು. ಎಲೈ ರಾಜರೇ, ಈಗ ನಾನಿರತಕ್ಕ ಸ್ಥಳದಲ್ಲಿಯೇ ಗುಳಿಗಳನ್ನು ತೋಡಿರಿ. ಮೈಯೆಲ್ಲ ಬಾಣಗಳಿಂದ ನಾಟಿದ ನಾನು ಈ ಶರಶಯ್ಯೆಯಲ್ಲಿ ಮಲಗಿದ್ದ ಹಾಗೆಯೇ ಸೂರ್ಯೋಪಾಸನೆಯನ್ನು ಮಾಡುತ್ತಿರುವೆನು. ಎಲೈ ಕ್ಷತ್ರಿಯೋತ್ತಮರೇ, ಈಗಲೂ ನಾನೊಂದು ಹಿತವಾದವನ್ನು ಹೇಳುವೆನು. ನೀವು ನಿಮ್ಮೊಳಗಿನ ವೈರವನ್ನು ತೊರೆದು ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡಿರಿ ಎಂದನು. ಇಷ್ಟರಲ್ಲಿಯೇ ಮೈಯಲ್ಲಿ ಚುಚ್ಚಿದ ಬಾಣಗಳನ್ನು ತೆಗೆಯುವುದರಲ್ಲಿ ಸಮರ್ಥರಾದ ಕೆಲವು ಚಿಕಿತ್ಸಕರು ಅದಕ್ಕೆ ಬೇಕಾದ ಎಲ್ಲ ಸಾಧನ ಸಾಮಗ್ರಿಗಳೊಡನೆ ಭೀಷ್ಮನ ದೇಹದಲ್ಲಿ ನಾಟಿದ್ದ ಅಲಗುಗಳನ್ನು ತೆಗೆಯುವುದಕ್ಕಾಗಿ ಬಂದರು. ಅವರನ್ನು ನೋಡಿ ಭೀಷ್ಮನು ನಿನ್ನ ಮಗನನ್ನು ಕರೆದು, ಕುಮಾರ ದುರ್ಯೋಧನ, ಈ ಚಿಕಿತ್ಸಕರಿಗೆ ನೀನು ಕೊಡಬೇಕಾದ ಹಣವನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಕಳುಹಿಸಿಬಿಡು. ಅವರು ಈಗ ನನ್ನ ವಿಷಯದಲ್ಲಿ ಮಾಡಬೇಕಾದ ಕಾರ್ಯವೇನೂ ಇಲ್ಲ. ನಾನು ಈ ಸ್ಥಿತಿಯಲ್ಲಿರುವಾಗ ಈ ವೈದ್ಯರು ಮಾಡುವುದೇನಿದೆ?
ಏನನ್ನು ತಾನೇ ಅವರು ಮಾಡಬಲ್ಲರು? ಕ್ಷತ್ರಿಯ ಧರ್ಮಕ್ಕೆ ಯೋಗ್ಯವಾದ ಉತ್ತಮ ಗತಿಯನ್ನು ನಾನು ಹೊಂದುತ್ತಿರುವೆನು. ಎಲೈ ರಾಜರೇ, ಶರತಲ್ಪದಲ್ಲಿ ಮಲಗಿರುವ ನನಗೆ ಈಗ ಚಿಕಿತ್ಸೆಯನ್ನು ಮಾಡುವುದು ವೀರ್ಯ ಧರ್ಮಕ್ಕೆ ಅನುಗುಣವಲ್ಲ. ಈ ಬಾಣಗಳೊಡನೆಯೇ ನನ್ನ ದೇಹಕ್ಕೆ ನೀವು ಅಗ್ನಿ ಸಂಸ್ಕಾರಗಳನ್ನು ಮಾಡಬೇಕು ಎಂದನು. ಒಡನೆಯೇ ದುರ್ಯೋಧನನು ತಾನು ಕರೆಸಿದ್ದ ವೈದ್ಯರಿಗೆಲ್ಲ ಉಚಿತ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸಿ ಅವರನ್ನು ಕಳುಹಿಸಿಬಿಟ್ಟನು. ಆಗ ಅಲ್ಲಿದ್ದ ರಾಜರೆಲ್ಲರೂ ಭೀಷ್ಮನ ಧರ್ಮನಿಷ್ಠೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಹೀಗೆ ಅರ್ಜುನನು ತಲೆದಿಂಬನ್ನು ಮಾಡಿಕೊಟ್ಟ ಮೇಲೆ ಅದರಲ್ಲಿ ನೆಮ್ಮದಿಯಿಂದ ಮಲಗಿದ್ದ ಭೀಷ್ಮನನ್ನು ಕೌರವರು, ಪಾಂಡವರು, ಇತರ ರಾಜರು ಮೂರಾವರ್ತಿ ಪ್ರದಕ್ಷಿಣೆ ಮಾಡಿ ಬಂದು ಅವನಿಗೆ ನಮಸ್ಕರಿಸಿ ಅವನ ಸುತ್ತಲೂ ತಕ್ಕ ರಕ್ಷಣೆಗಳನ್ನು ಮಾಡಿ ತಮ್ಮ ತಮ್ಮ ಶಿಬಿರಗಳಿಗೆ ಹೊರಟರು. ಸಂಜೆಯ ಹೊತ್ತಿಗೆ ಆ ಉಭಯ ಪಕ್ಷದವರು ಆ ದಿನದ ಯುದ್ಧದಲ್ಲಿ ತಮಗಾದ ಗಾಯಗಳಿಂದ ಸುರಿಯುವ ರಕ್ತದೊಡನೆ ತಮ್ಮ ತಮ್ಮ ಮನೆಗಳಿಗೆ ಬಂದು ಸೇರಿದರು. ಪಾಂಡವರು ಬಂದು ಸೇರಿದ ಮೇಲೆ ಕೃಷ್ಣನು ಭೀಷ್ಮನ ಮರಣವನ್ನು ಕುರಿತು ಧರ್ಮರಾಜನೊಡನೆ ಸಂಭಾಷಿಸುತ್ತಾ, ಧರ್ಮಪುತ್ರ, ಅದೃಷ್ಟವಶದಿಂದ ನಿನಗೆ ಜಯ ಉಂಟಾಯಿತು. ಭೀಷ್ಮನು ನಿನ್ನ ಅದೃಷ್ಟವಶದಿಂದ ಕೆಳಕ್ಕೆ ಬಿದ್ದನು. ಸಮಸ್ತ ಶಾಸ್ತ್ರ ಪಾರಂಗತನು ಮಹಾರಥನು ಆದ ಭೀಷ್ಮನಾದರೋ ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ಅವರೆಲ್ಲರ ಕೂಟದಿಂದಾಗಲಿ ಯುದ್ಧದಲ್ಲಿ ಅವಧ್ಯನಲ್ಲ. ಅಂದರೆ ಯುದ್ಧದಲ್ಲಿ ಅವಧ್ಯನು. ಧರ್ಮಪುತ್ರ, ಅಂತಹವನು ಈಗ ಈ ಸ್ಥಿತಿಯಲ್ಲಿ ಹತನಾಗಿ ಬೀಳಬೇಕೆಂದರೆ ಕಣ್ಣಿನಿಂದಲೇ ಶತ್ರುಗಳನ್ನು ಕೊಲ್ಲುವ ಅಸಾಧಾರಣ ಮಹಿಮೆಯುಳ್ಳ ನಿನ್ನ ನೋಟದಿಂದಲೇ ಅವನು ದಗ್ಧನಾಗಿರಬೇಕು ಎಂದನು. ಆಗ ಧರ್ಮರಾಜನು ಕೃಷ್ಣನನ್ನು ನೋಡಿ, ಓ ಜನಾರ್ದನ, ಈ ಉಪಚಾರಗಳಿಂದೇನು? ನಿನ್ನ ಅನುಗ್ರಹವಿದ್ದವರಿಗೆ ಜಯವು, ನಿನ್ನ ಕೋಪವಿದ್ದಲ್ಲಿ ಪರಾಜಯವು. ಇದೇ ವಾಸ್ತವವಾದ ಸಂಗತಿ. ಭಕ್ತರಿಗೆ ಅಭಯಪ್ರದನಾದ ನೀನು ನಮಗೆ ಸರ್ವ ವಿಧದಲ್ಲಿಯೂ ರಕ್ಷಕನಾಗಿರುವೆ. ಕೃಷ್ಣ, ನೀನು ಯಾರ ಪಕ್ಷದಲ್ಲಿರುವೆಯೋ ಅವರಿಗೆ ಜಯವಾಗುವುದೇನೂ ಆಶ್ಚರ್ಯವಲ್ಲ. ನೀನೇ ನಮ್ಮನ್ನು ರಕ್ಷಿಸತಕ್ಕವನು. ಯಾವಾಗಲೂ ನಮಗೆ ಹಿತವನ್ನು ಉಂಟು ಮಾಡತಕ್ಕವನು ನೀನೇ. ನಿನ್ನನ್ನು ಆಶ್ರಯಿಸಿದ ನಮಗೆ ಈ ಜಯವೇನು ಆಶ್ಚರ್ಯವಲ್ಲ ಎಂದನು. ಓ ರಾಜೇಂದ್ರ, ಈ ಮಾತನ್ನು ಕೇಳಿ ಕೃಷ್ಣನು, ಧರ್ಮಪುತ್ರ, ನಿನ್ನಂತಹವನಿಗೆ ಈ ಮಾತು ಯುಕ್ತವೇ ಎಂದನು. ಇದು 120ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.